ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಹಬ್ಬ ಇರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿರಲಿಲ್ಲ, ತುಂಬ ದಿನ ಆಗಿತ್ತು. ಹಾಗಾಗಿ ದೇವ್ರ ಸಾಮಾನು ಮತ್ತು ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದು ನನ್ನ ಕೆಲಸದಿಂದ ಬಂದ ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅಂದರೆ ಮುಂಚೆನೇ ತೊಳೆದು ಕ್ಲೀನ್ ಮಾಡಿಕೊಂಡ್ರೆ ಗ್ಯಾಪ್ ಆಗುತ್ತೆ ಜಾಸ್ತಿ ದಿನ ಹಬ್ಬಕ್ಕೆ, ಹಾಗಾಗಿ ಹಿಂದಿನ ದಿನ ತೊಳೆದ್ರೆ ಚೆನ್ನಾಗಿರುತ್ತೆ ಅಂತ. ಹಬ್ಬದ ದಿನ ಮಾರ್ನಿಂಗ್ ತೊಳಿಬೇಕು ಅಂದರೆ ಏನಿಲ್ಲ ಅಂದರೂ 3 ಗಂಟೆಗೆ ಎದ್ದೇಳಬೇಕಾಗುತ್ತೆ, ಲೇಟ್ ಆಗುತ್ತೆ. ಮತ್ತು ಜಾತ್ರೆಗೆ ಹೋಗೋ ಪ್ರೋಗ್ರಾಮ್ ಬೇರೆ ಇತ್ತು, ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಿದ್ಧಗಂಗೆ ಜಾತ್ರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಾ, ಹಾಗಾಗಿ ಹಿಂದಿನ ದಿನವೇ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆಯೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಮತ್ತು ಹೇಗೂ ಸಂಡೇ ಇತ್ತಲ್ವ, ಹಾಗಾಗಿ ಲೇಟಾಗಿ ಬಂದರೂ ನಡೆಯುತ್ತೆ, ಲೇಟಾಗಿದ್ದರೂ ನಡೆಯುತ್ತೆ ಹಬ್ಬದ ದಿನ ಅಂತ ಹೇಳ್ಬಿಟ್ಟು ಸ್ಯಾಟರ್ಡೇನೇ ನಾವು ಹೋಗಿದ್ದು. ಸಾಟರ್ಡೇನೇ ಜಾತ್ರೆಗೆ ಹೊರಟಿದ್ದು, ಹಾಗಾಗಿ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿದೆ. ಹಾಗೆ ದೇವ್ರ ಮನೆಯೂ ಕೂಡ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿಟ್ಟಿದ್ದೀನಿ. ಹಾಗೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರೆ, ಹಾಗಾಗಿ ಉಪ್ಪಿಟ್ಟು ಮಾಡೋಣ ಅಂತ ಬೇಗ, ಯಾಕೆಂದರೆ ಹೊರಡಬೇಕು ಅಂತಂದರೆ ದೇವ್ರ ಸಾಮಾನೆಲ್ಲ ತೊಳೆದು ಅದೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಸಂಜೆ 7 ಗಂಟೆ ಆಗಿತ್ತು ನನಗೆ. ಮತ್ತು ಬೇಗ ತಿಂಡಿ ಆಗೋದು ಅಂತಂದ್ರೆ ಉಪ್ಪಿಟ್ಟು ಅಷ್ಟೇ. ಇನ್ನು ಬೇರೆ ರೈಸ್ ಐಟಮ್ ಅಂತಂದರೆ ನಮ್ಮ ಅತ್ತೆಗೆ ಶುಗರ್ ಇರೋದ್ರಿಂದ ರೈಸ್ ಏನು ಮಾಡೋಕ್ಕಾಗಲ್ಲ. ಚಪಾತಿ ಅಥವಾ ಇನ್ನು ಬೇರೆ ಏನಾದರೂ ಮಾಡಬೇಕಾಗುತ್ತೆ. ಚಪಾತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ, ಮತ್ತು ಅದ್ರ ಜೊತೆ ಪಲ್ಯ ಅಂತಂದರೆ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಉಪ್ಪಿಟ್ಟು ಮಾಡಿಟ್ಬಿಟ್ಟು ನಾವು ಕೂಡ ತಿಂಡಿ ತಿಂದ್ಕೊಂಡು ಹೊರಟಿದ್ದು. ಅಲ್ಲಿ ಸಿದ್ಧಗಂಗೆ ಜಾತ್ರೆಯಲ್ಲಿ ಸಿಗುತ್ತೆ, ಬಟ್ ಏನು ಅಂತ ಅಂದರೆ ಒಳಗಡೆ ತುಂಬ ಕ್ರೌಡ್ ಇರುತ್ತೆ, ನೀಟಾಗಿ ತಿನ್ನೋದಕ್ಕೂ ಆಗಲ್ಲ, ಮತ್ತು ಅಷ್ಟು ಚೆನ್ನಾಗಿ ಅನಿಸಲ್ಲ ಅಲ್ಲಿ. ಏನಾದರೂ ಸೈಡ್ಸು ಸುಮ್ಮನೆ ಆಗುತ್ತೆ, ಏನು ತಿಂದಲೇ ಏನು ಬರಲ್ಲ. ಏನಾದರೂ ಸೈಡ್ಸು, ಏನಾದರೂ ಸ್ನ್ಯಾಕ್ಸು, ಚಾಟ್ಸು ಆ ಥರ ಏನಾದರೂ ತಿನ್ಕೊಂಡು ಬರ್ತೀವಿ. ಅದಕ್ಕೇ ಮುಂಚೆನೇ ತಿಂಡಿನೇ ಮನೇಲಿ ತಿಂಡಿ ತಿಂದ್ಕೊಂಡು ಕೂಡ ನಾವು ಹೊರಟ್ವಿ 8 ಗಂಟೆಗೆ. ಏನಿಲ್ಲ ಅಂತಂದರೆ ನಮಗೊಂದು 15 ಮಿನಿಟ್ಸ್ 20 ಮಿನಿಟ್ಸ್ ಆಗುತ್ತೆ ಸಿದ್ಧಗಂಗೆ ಜಾತ್ರೆಗೆ ಹೋಗಿ ರೀಚ್ ಆಗಬೇಕು ಅಂತ ಅಂದರೆ. ಅದು ಟ್ರಾಫಿಕ್ ಇಲ್ಲ ಅಂದರೆ ಅಷ್ಟು ಬೇಗ ಹೋಗ್ಬೋದು. ನಾವು ಹೋಗೋದು ಬಂಡೆಪಾಳ್ಯ ಮೇಲೆ ಹೋಗ್ತೀವಿ, ಆ ಥರ ಆಗುತ್ತೆ. ಮತ್ತು ನಾವು ಹಿಂದಿನ ದಿನ ಹೋಗಿರೋದ್ರಿಂದ ಸ್ವಲ್ಪ ರಶ್ ಕಮ್ಮಿನೇ ಇತ್ತು ಹೇಳಬೇಕು ಅಂತ ಅಂದರೆ. ನೆಕ್ಸ್ಟ್ ಡೇ ಹಬ್ಬ ಇರುತ್ತಲ್ವ, ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋರು ಮಾಡ್ಕೋತಿರ್ತಾರೆ, ಹಂಗಾಗಿ ಸ್ವಲ್ಪ ರಶ್ ಕಮ್ಮಿ ಇತ್ತು. ತುಂಬ ಕಮ್ಮಿ ಅಂತ ಏನಿಲ್ಲ ಇತ್ತು, ಬಟ್ ಹಬ್ಬದ ದಿನ ನೋಡಿಕೊಂಡ್ರೆ ಅವತ್ತಿನ ದಿನ ಕಂಪೇರ್ ಮಾಡಿದ್ರೆ ಕಮ್ಮಿ ಇರ್ತಾರೆ. ಹಬ್ಬದ ದಿನ ಹೋಗ್ಬಿಟ್ರೆ ನೈಟೆಲ್ಲ ಜಾಗರಣೆ ಇರಬೇಕಲ್ಲ, ಹಾಗಾಗಿ ಎಲ್ಲರೂ ಅವಾಗ ಬರ್ತಿರ್ತಾರೆ. ಎಲ್ಲನೂ 10 ಗಂಟೆ ಆದ್ರೂ ಅವಾಗ ಜಾತ್ರೆಗೆ ಬರ್ತಿರ್ತಾರೆ, ನೈಟೆಲ್ಲ ಜಾಗರಣೆ ಮಾಡಬೇಕು ಅಂತ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಎಲ್ಲನೂ. ನಾವು ಈ ಸರಿ ಸ್ವಲ್ಪ ಹಿಂದಿನ ದಿನವೇ ಹೋದ್ವಿ ಬೇಗ. ನೆಕ್ಸ್ಟ್ ಡೇ ರೆಸ್ಟ್ ಮಾಡೋಕ್ಕೆ ಸರಿ ಹೋಗುತ್ತೆ, ಮತ್ತು ಮಂಡೆಯಿಂದ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ ಅಲ್ವಾ ಇಬ್ಬರೂ, ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ಯಾಟರ್ಡೇನೇ ಹೋಗಿದ್ದು. ಲಾಸ್ಟ್ ಇಯರ್ ಎಲ್ಲ ನಾವು ಹಬ್ಬದ ದಿನವೇ ಹೋಗಿದ್ದು. ಹಬ್ಬದ ದಿನ ಅಂತೂ ತುಂಬ ಕ್ರೌಡ್ ಇತ್ತು. ಆ್ಯಕ್ಚುಲಿ ನಮಗೆ ಅಷ್ಟು ಗೊತ್ತಾಗಲಿಲ್ಲ. ಏನು ಮಾಡಿದ್ವಿ ಅಂದರೆ ಕ್ಯಾಶು ಸ್ವಲ್ಪ ಕಮ್ಮಿ ಇಟ್ಕೊಂಡು ಹೋಗಿದ್ವಿ. ಇನ್ನೇನು ಫೋನ್ಪೇ ಇರುತ್ತಲ್ಲ ಕ್ಯಾಶ್ ಇನ್ನೇನು ಮಾಡೋಕ್ಕೆ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಅಷ್ಟು ಕ್ರೌಡ್ ಇತ್ತಲ್ಲ, ನೆಟ್ವರ್ಕೇ ಸಿಗ್ತಿಲ್ಲ ಫೋನ್ಪೇ ಮಾಡಬೇಕು ಅಂದರೆ. ಏನಾದರೂ ತೊಗೊಂಡ್ರೆ ಫೋನ್ಪೇ ಮಾಡೋಕ್ಕಾಗ್ತಿರ್ಲಿಲ್ಲ, ಮತ್ತು ರಿಟರ್ನ್ ಕೊಡ್ತಿದ್ವಿ. ಫೋನ್ಪೇ ಫಸ್ಟು ಟ್ರೈ ಮಾಡ್ತಿದ್ವಿ, ಆಗಿದ್ರೆ ಮಾತ್ರ ಇಸ್ಕೊತಿದ್ವಿ, ಇಲ್ಲಾಂದರೆ ಹಂಗೆ ರಿಟರ್ನ್ ಕೊಟ್ಬಿಟ್ಟು ಬರ್ತಿದ್ವಿ. ಎಷ್ಟೋ ಕಡೆ ಹಂಗೆ ಆಗಿತ್ತು. ಒಂದು 400-500 ಅಷ್ಟೇ ಕ್ಯಾಶ್ ಇಟ್ಕೊಂಡು ಹೋಗಿದ್ದಿದ್ದು ನಾವು. ಅದು ಪೂರ್ತಿ ಖಾಲಿ ಆಯಿತಾ, ಮತ್ತು ಇನ್ನೆಲ್ಲದಕ್ಕೂ ಫೋನ್ಪೇನೇ ವರ್ಕ್ ಆಗ್ತಿರ್ಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಈ ಸರಿ ಏನೋ ಗೊತ್ತಿಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ ಜಾತ್ರೆ. ಮತ್ತು ಹೋದ ಸರಿ ಅಷ್ಟು ಸ್ವಲ್ಪ ಚೆನ್ನಾಗೂ ಅನ್ನಿಸ್ಲಿಲ್ಲ. ಈ ಸರಿ ಏನು ಅಷ್ಟು ಜಾತ್ರೆ ಕೆಲವೊಂದು ಶಾಪ್ಸ್ ಅಂತೂ ತುಂಬಾ ಇರ್ತಿತ್ತು. ಈ ಸರಿ ಎಷ್ಟೋ ಶಾಪ್ಗಳು ಹಾಕಿಲ್ಲ ಅಲ್ಲಿ. ನಾವು ಮನೆಯಿಂದ 8 ಗಂಟೆಗೆ ಹೊರಟಿದ್ದು ಅಂತ ಹೇಳಿದೆ ಅಲ್ವಾ. 8:20ಗೆಲ್ಲ ನಾವು ಒಳಗಡೆ ಎಂಟ್ರಿ ಕೊಟ್ವಿ ಜಾತ್ರೆ ಒಳಗಡೆ. ಸೊ ಶಾನು ಅಂತೂ ಬರ್ತಲೇ ಟ್ಯಾಕ್ಸ್ ಹಾಕಿದ್ಲು, ಅದು ಒಂದು 30 ರುಪೀಸ್ದು. ಮುಂಚೆನೇ ಹೇಳಿ ಕರ್ಕೊಂಬಂದ್ವಿ, ನೀನು ಬರ್ತಡೇಗೆ ಆಲ್ರೆಡಿ ತುಂಬ ಖರ್ಚು ಮಾಡಿಬಿಟ್ಟಿದ್ದೀವಿ, ಈ ಸರಿ ಏನು ಕೇಳಬಾರ್ದು, ನಾವೇನು ಕೊಡಿಸ್ತೀವೋ ಅದನ್ನ ಮಾತ್ರ ತೊಗೋಬೇಕು ಅಂತ ಅಂತ ಹೇಳಿದ್ಲು. ಬಟ್ ಅವಳು ಪಾಪ ಏನೂ ಹಠ ಮಾಡಲಿಲ್ಲ ಜಾಸ್ತಿ, ಅದೇ ಬೇಕು ಇದೇ ಬೇಕು ಅಂತ. ಏನೋ ಒಂದು ಕೆಲವೊಂದೆರಡು ಕೇಳಿದ್ಲು ಅಷ್ಟೇ, ಅದನ್ನು ಕೊಡಿಸ್ಕೊಂಡು ಕರ್ಕೊಂಡು ಬಂದಿದ್ದು. ಹಾಗೆ ಅವಳಿಗೆ ನಡೆದು ಸುಸ್ತಾಯಿತು, ಹಂಗಾಗಿ ಎತ್ಕೊಂತಿದ್ಲು. ಅವರಪ್ಪ ಹೆಗ್ಲ ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಅಮ್ಮಂದಿರು ಊರು ತೋರಿಸಿದ್ರೆ ಅಪ್ಪಂದಿರು ಪ್ರಪಂಚನೇ ತೋರಿಸ್ತಾರಂತ ಹೆಗ್ಲ ಮೇಲೆ ಕೂರಿಸ್ಕೊಂಡು ಆ ಥರ. ಸೊ ಅವಳಂತೂ ತುಂಬ ಎಂಜಾಯ್ ಮಾಡ್ತಿದ್ಲು ಕೂತ್ಕೊಂಡೆಲ್ಲ ನೋಡ್ತಾ. ಹಾಗೆ ಪೊಸಿಷನ್ ಅದು ಕೂಡ ತುಂಬ ಚೆನ್ನಾಗಿತ್ತು, ಟ್ರೆಡಿಷನಲ್ ಆಗಿ, ಮತ್ತು ಹಾಗೆ ಡ್ಯಾನ್ಸ್
ಶಾನು ಏನಕ್ಕೋ ಗೊತ್ತಿಲ್ಲ ಅಲ್ಲೊಂದು ಸ್ವಲ್ಪ ಸಿಟ್ಟು ಮಾಡ್ಕೊಂಡು ನಿಂತ್ಕೊಂಡಿದ್ಲು ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ನಾವು ದೇವ್ರದೆಲ್ಲ ನೋಡಿಕೊಂಡು ಮತ್ತೆ ಅಲ್ಲಿ ವಸ್ತು ಪ್ರದರ್ಶನ ಇದೆ ಅಲ್ಲಿಗೆ ಹೋಗೋಣ ಅಂತ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಹೊರಗಡೆ ಅಂತೂ ಶಾಪ್ಸ್ ಎಲ್ಲ ಚೆನ್ನಾಗಿತ್ತು, ಬಟ್ ಒಳಗಡೆ ಸ್ವಲ್ಪ ಯಾಕೋ ಕಮ್ಮಿ ಹಾಕಿದ್ದಾರೆ ಈ ಸರಿ ಅನ್ನಿಸ್ತು. ಬಟ್ ಅಲ್ಲಿಗೂ ಅವ್ರಿಗೂ ಬಿಸ್ನೆಸ್ ಅಷ್ಟು ಕಮ್ಮಿ ಅನಿಸುತ್ತೆ ಆಗೋದು ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ಗೂ ಈ ಸರಿಗೂ. ಅದಕ್ಕೆ ಕೆಲವೊಂದು ಶಾಪ್ಸ್ಗಳೆಲ್ಲ ಹಾಕೇ ಇಲ್ಲ ಅಲ್ಲಿ. ಬಟ್ ತುಂಬ ಚೆನ್ನಾಗಿತ್ತು. ಏನಪ್ಪ ಅಂದರೆ ನಮ್ಮೂರ ಜಾತ್ರೆ ಅಂತ ಹೋಗಲೇಬೇಕು, ಪ್ರತಿ ವರ್ಷ ಹೋದರೂ ನಮಗೇನು ಬೇಜಾರಾಗಲ್ಲ ಅಲ್ಲಿ. ಸೊ ವಸ್ತು ಪ್ರದರ್ಶನ ಅಂತ ಇದೆಯಲ್ಲ, ನಾವೆಲ್ಲಿ ವೆಯ್ಟ್ ಮಾಡ್ತಿದ್ವಿ, ಅಪ್ಪಿ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ಬಂದರು. ಸೊ ಒಳಗಡೆ ಹೋದ್ವಿ. ಒಳಗಡೆ ತುಂಬ ಥರ ಶಾಪ್ಸ್ ಇದೆ. ಅಡ್ವರ್ಟೈಸ್ಮೆಂಟಿಗಿರ್ಬೋದು, ಮಾಡೆಲ್ ಆಗಿರ್ಬೋದು, ಸೈನ್ಸ್ ಆ ಥರ ಎಲ್ಲನೂ ಮಾಡೆಲ್ಲು ಶಾಪ್ಗಳು ಪ್ರತಿಯೊಂದು ಇದ್ದಾವೆ. ಅದು ತುಂಬ ಚೆನ್ನಾಗಿತ್ತು. ಬಟ್ ನಾವೆಲ್ಲ ಕಡೆನೂ ಓಡಾಡಲಿಲ್ಲ, ಸೊ ಏನಷ್ಟು ಬೇಕಂತ ಅನ್ನಿಸ್ಲಿಲ್ಲ ಅಲ್ಲಿ. ನಾವು ಹೊರಟಿದ್ದೆ ಲೇಟ್ ಅಲ್ವಾ, ಸೊ ಇಲ್ಲಿ ಬರೋಷ್ಟೊತ್ತಿಗೆ 8:20 ಆ ಥರ ಆಗಿತ್ತು. ಮತ್ತು ರಿಟರ್ನ್ ಹೋಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಬೇಗ ನೋಡಿಕೊಂಡು ಫಾಸ್ಟಾಗಿ ಹೋದ್ವಿ. ಅಲ್ಲಿ ಮತ್ತೆ ಫಸ್ಟ್ನೇ ಸರಿ ಟ್ಯಾಕ್ಸ್ ಹಾಕಿದ್ಮೇಲೆ ಮತ್ತೆ ಇಲ್ಲಿ ಬಲೂನ್ ಬೇಕು ಅಂತ ಬಲೂನ್ ತೊಗೊಂಡ್ಲು. ಆ್ಯಕ್ಚುಲಿ ಅದು ತೊಗೊಂಡು ಕೈಯಲ್ಲಿ ಇಟ್ಕೊಂಡಿದ್ದು ಅಷ್ಟೇ. ಆಮೇಲೆ ಅದನ್ನ ಪೂರ್ತಿ ಜಾತ್ರೆ ಮುಗಿಯೋವರೆಗೂ ನನ್ನ ಕೈಲೇ ತೊಳಿಸ್ಕೊಳ್ಲಿಲ್ಲ. ಸೊ ಈ ಸಂಪತ್ತಿಗೆ ತೊಗೊಂಡಿದ್ದಷ್ಟೇ ಅವಳು. ನಾನು ಇಟ್ಕೊಂಡು ಚಿಕ್ಕ ಮಕ್ಳ ಥರ ಬಲೂನ್ ಇಟ್ಕೊಂಡು ಓಡಾಡ್ತಿದ್ದೆ ಪೂರ್ತಿ ಜಾತ್ರೆ ಮುಗಿಯೋವರೆಗೂ. ಅವಳು ಆರಾಮಾಗಿ ನನ್ನ ಕೈಲಿ ಕೊಟ್ಬಿಟ್ಟು ಓಡಾಡ್ತಿದ್ಲು ಅವ್ರ ಅಪ್ಪನ ಜೊತೆ. ಮತ್ತು ಇಲ್ಲಿ ಬರ್ತಾ ಒಂದು ಮಿಷನ್ ನೋಡಿದ್ವಿ, ಅದು ಅಡಿಕೆಕಾಯಿ ಸುಲಿಯೋದಂತೆ ಮಿಷಿನು. ನಾನಿಂದು ನೋಡಿಲ್ಲ, ಅದು ಫಸ್ಟ್ ಟೈಮ್ ನೋಡಿದ್ದು. ಸೊ ಅದು ಕೂಡ ವಿಡಿಯೋ ಮಾಡಿದ್ದೀನಿ ನೋಡಿ ಯಾವ ಥರ ಇದೆ ಅಂತ. ಮತ್ತು ಹಾಗೆ ಬರ್ತಾ ಗೇಮ್ಸ್ ಹತ್ರ ಹೋಗಬೇಕಿತ್ತು. ಶಾನು ಗೇಮ್ಸ್ ಏನಾದರೂ ಆಡ್ಸೋಣ ಅಂತ. ಅಲ್ಲಿ ಒಂದು ಡ್ರಾಮಾ ನಡೀತಾ ಇತ್ತು ಕಾಮಿಡಿದು. ಅದಂತೂ ತುಂಬಾ ಚೆನ್ನಾಗಿತ್ತು, ಅದು ಕೂಡ ಕಾಮಿಡಿಯಾಗಿ. ಅಲ್ಲೊಂದು ಜಸ್ಟ್ 5 ಮಿನಿಟ್ಸ್ ನಿಂತ್ಕೊಂಡ್ವಿ. ಎಲ್ಲ ಕಡೆ ಓಡಾಡಿ ಸಾಕಾಗಿತ್ತು, ಹಾಗಾಗಿ ಜಸ್ಟ್ ಒಂದು 5 ಮಿನಿಟ್ಸ್ ಅಲ್ಲಿ ನಿಂತ್ಕೊಂಡ್ವಿ ಅಷ್ಟೇ. ಅಲ್ಲೂ ಕೂಡ ಕ್ರೌಡ್ ಇತ್ತು, ಚೇರ್ ಖಾಲಿ ಇರಲಿಲ್ಲ. ಅಲ್ಲೊಂದು 5 ಮಿನಿಟ್ಸ್ ನಿಂತ್ಕೊಂಡು ನೋಡಿ ಅದನ್ನ ಮಾರ್ಬಿಟ್ಟೆ ಅಂತಂದ್ರೆ ಸ್ತ್ರೀ ಶಕ್ತಿ ಸಂಘದ ದುಡ್ಡು ಕಟ್ಟಕ್ಕೆ ನಮ್ಗೆ ಅನುಕೂಲ ಆಗತ್ತೆ. ಇಲ್ಲ ಅಂದ್ರೆ ಹಾವಾದ್ರೂ ಕಚ್ಚಬಾರ್ದ, ಚೋಳಾದ್ರೂ ಚುಚ್ಚಬಾರ್ದ. ತಂದನ ತಾನ ನನ್ಗೆ ಯಾಕೆ ಈ ನಮೂನಿ ಬಯೋಕತ್ತಿಯಲ್ಲೇ ಸಾರ್? ನಾನ್ ನಿಮ್ಮನ್ನ ಬೈತಾ ಇಲ್ಲ ಸಾರ್. ಒಂದು ವೇಳೆ ನಾನೇನಾದ್ರೂ ಸ್ತ್ರೀ ಶಕ್ತಿ ಸಂಘದ ಲೋನ್ ಹಾಗೆ ಅದು ಡ್ರಾಮಾ ಮುಗಿಸ್ಕೊಂಡು ನಾವು ಪೂರ್ತಿನ ಕಂಪ್ಲೀಟ್ ಮಾಡಲಿಲ್ಲ, ಒಂದು 5 ಮಿನಿಟ್ಸ್ ನೋಡಿಬಿಟ್ಟು ಗೇಮ್ಸ್ ಅಂತ ಆದ್ವಿ. ಅಲ್ಲಂತೂ ಶಾನುಗೆ ಎಕ್ಸೈಟ್ಮೆಂಟು ಯಾವ ಗೇಮ್ ಆಡೋದು ಅಂತ. ಬಟ್ ಅವಳು ಏನೂ ಜಾಸ್ತಿ ಆಡೋಲ್ಲ, ಸುಮ್ಮನೆ ಹೋಗಿ ನೋಡ್ತಾಳೆ ಅಷ್ಟೇ. ಯಾವುದೋ 2 ಗೇಮ್ ಆಡಿದ್ದು ಅಷ್ಟೇ, ಜಂಪ್ ಮಾಡೋದೊಂದು ಮತ್ತು ಅದೇನು ಜಾರ ಬಂಡಿ ಥರ ಬರುತ್ತಲ್ಲ ಅದರಲ್ಲೊಂದು ಸ್ವಲ್ಪ ಆಡಿದವಳು ಅಷ್ಟೇ. ಬಟ್ ನಮೀಗ ಅಷ್ಟು ಕ್ರೇಜಿ ಇಲ್ಲ ಗೈಸ್. ಮೊದಲಾಗಿದ್ದರೆ ಫ್ಯಾಮಿಲಿ ನಾವು ಒಂಥರ ಬೆಟಾಲಿಯನ್ ಅಂತಾರಲ್ಲ ಆ ಥರ ಹೊರಟ್ಬಿಡ್ತಿದ್ವಿ ಎಲ್ಲರೂ, ತುಂಬ ಜನ ಮದುವೆಗೆ ಮುಂಚೆನೇ ಆ ಥರ ಇದ್ದಿದ್ದು. ಸೊ ಈಗೇನು ಅಂತಂದರೆ ಮದುವೆ ಆಗ್ತಲೇ ಎಲ್ಲ ಸ್ವಲ್ಪ ಅವ್ರ ಟೈಮಿಗೆ ನಮಗೆ ಅಡ್ಜಸ್ಟ್ ಆಗೋಲ್ಲ, ನಮ್ಮ ಟೈಮಿಗೆ ಅವ್ರಿಗೆ ಅಡ್ಜಸ್ಟ್ ಆಗೋಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ. ಹಂಗಾಗಿ ನಾನು ಅಭಿ ಇಬ್ಬರೇ ಹೋಗಿದ್ದು, ಮತ್ತು ಶಾನು ಅಷ್ಟೇ. ಮದುವೆಗೆ ಮುಂಚೆ ಅಂತಂದರೆ ನಮ್ಮದು ಫ್ಯಾಮಿಲಿ ಕಸಿನ್ಸು ಎಲ್ಲರೂ ಸೇರಿಕೊಂಡು ಎಲ್ಲ ಒಟ್ಟಿಗೆ ಹೋಗ್ತಿದ್ವಿ. ಅದೊಂಥರ ಚೆನ್ನಾಗಿರ್ತಿತ್ತು ಎಂಜಾಯ್ ಮಾಡೋದಕ್ಕೆ ಜಾತ್ರೆಯಲ್ಲೆಲ್ಲ. ಈಗೇನಪ್ಪ ಆಗಿದೆ ಅಂದರೆ ಎಲ್ಲ ಮದುವೆ ಆಗಿರೋದ್ರಿಂದ ಎಲ್ರೂ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವ್ರವ್ರ ಲೈಫ್ ಅವ್ರಿಗೆ ಸಾಕಾಗಿರುತ್ತೆ, ಕೆಲಸ, ಮನೆ, ಮಠ ಅಂತ ಎಲ್ಲನೂ, ಮಕ್ಕಳು ಮರಿ ಅಂತ. ಸೊ ಎಲ್ಲನೂ ಸೇರೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ ಈಗ. ಏನು ಅಂತಂದರೆ ಎಲ್ಲ ಅಕ್ಕಪಕ್ಕ ಇದ್ರೇ ಸೇರೋದೇ ಕಮ್ಮಿ ಆಗಿದೆ, ಮೀಟ್ ಮಾಡೋದೇ ಕಮ್ಮಿ ಆಗಿಬಿಟ್ಟಿದೆ. ಶಾನು ಇದೊಂದು ಗೇಮ್ ಆಡಿದ್ಲು, ಅವಳಿಗಂತೂ ಈ ಗೇಮ್ ಅಂದರೆ ತುಂಬ ಇಷ್ಟ. ಎಲ್ಲಾದರೂ ಆಗಿರಲಿ, ಏನಾದರೂ ಇದ್ದರೆ ಫಂಕ್ಷನ್ಗಳು ಈ ಥರ ಹೋಗ್ತಾ ಇರ್ತೀವ, ಜಾತ್ರೆ ಅಥವಾ ಬೇರೆ ಏನಾದರೂ, ಅವಳಿಗೆ ಗೇಮ್ ಆಡ್ದಲೇ ಬರಲ್ಲ. ಅವಳಿಗಂತೂ ತುಂಬಾ ಖುಷಿ ಈ ಗೇಮ್ ಆಡೋದು. ಆ್ಯಕ್ಚುಲಿ ಮೊಬೈಲಲ್ಲೆಲ್ಲ ನೋಡ್ತಿರ್ತಾಳೆ, ಈ ಥರ ಚಿಕ್ಕದು ಬರುತ್ತಲ್ಲ, ಇದನ್ನು ತಂದು ಇಟ್ಕೊಳ್ಳೋಣ ಮನೇಲಿ ಅಂತಾಳೆ. ಸೊ ಅವಳನ್ನ ಗೇಮ್ ಎಲ್ಲ ಆಡಿಸ್ಕೊಂಡು ನಾವು ರಿಟರ್ನು ಹೊರಟ್ವಿ ಅಲ್ಲಿಂದ. ಮತ್ತು ಅಲ್ಲಿ ವಸ್ತು ಪ್ರದರ್ಶನ ಅಂತೆಲ್ಲ ಒಳಗಡೆ ತೋಟಗಾರಿಕೆ ಅಂತ ಎಲ್ಲ ಇದೆ ಒಳಗಡೆ, ಅದರೊಳಗಡೆ. ಸೊ ಅಲ್ಲಿ ಹೋಗೋಣ ಅಂತ ಹೊರಟ್ವಿ. ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಅಲ್ಲಿ ತೋಟಗಾರಿಕೆ ಥರ ಇದೆ, ಅದಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ಸ್ವಲ್ಪ ಫುಡ್ ಕೋರ್ಟ್ ಥರ ಇದೆ, ಫುಡ್ಡಿಂದೆಲ್ಲ ಅಲ್ಲೇ ಸಿಗೋದು. ಸೊ ಅಭಿ ಇದ್ಬಿಟ್ಟು ದೋಸೆ ಏನಾದ್ರು ಇಡ್ಲಿನೋ ಏನಾದ್ರು ತೊಗೊಂಡು ಬರ್ತೀನಿ ಒಂದು ಪ್ಲೇಟ್ ಅಂತ ಹೋದ್ರು. ಆ್ಯಕ್ಚುಲಿ ನಮ್ಮ ಮನೇಲಿ ತಿಂದ್ಕೊಂಬಂದಿರೋದ್ರಿಂದ ನಮಗೇನು ಬೇಕು ಅಂತ ಅನ್ನಿಸ್ಲಿಲ್ಲ.
ಹೊರಗಡೆ ಬಂದಾಗ ಏನಾದರೂ ತಿಂದರೆ ಸಮಾಧಾನ ಅಲ್ವಾ, ಅದಕ್ಕೆ ಹೋಗಿ ತೊಗೊಂಡು ಬರ್ತೀನಿ ಅಂತಂದ್ರು. ನಾನು ಶಾನು ವೆಯ್ಟ್ ಮಾಡ್ತಿದ್ವಿ. ಅವಳು ಕಾಟನ್ ಕ್ಯಾಂಡಿನ ನನಗೆ ತಿನ್ನಿಸ್ತಿದ್ಲು. ಆಮೇಲೆ ಅಭಿ ಕೂಡ ಬಂದರು, ಮಸಾಲೆ ದೋಸೆ ತೊಗೊಂಬಂದರು. ಅವ್ರು ಇಡ್ಲಿ ತೊಗೊಳಕ್ಕೆ ಅಂತ ಹೋಗಿದ್ದು, ಅಲ್ಲಿ ಕ್ರೌಡ್ ಇತ್ತು ಇಡ್ಲಿಗೆ ಅಂತ ಅಂದ್ಬಿಟ್ಟು ದೋಸೆ ತೊಗೊಂಡು ಬಂದರು. ಹಾಗೆ ತೋಟಗಾರಿಕೆ ಇಲಾಖೆ ಹತ್ರ ಹೋದ್ವಿ. ಅಲ್ಲಿ ತುಂಬ ವೆರೈಟಿ ಆಫ್ ರಾಗಿದು, ಭತ್ತದ್ದು, ಅದ್ರದ್ದು ತಳಿ ಎಲ್ಲ ಏನೇನು ಇರುತ್ತೆ ಅದನ್ನೆಲ್ಲ ಬೆಳೆಸಿರ್ತಾರೆ. ಬಟ್ ನಮಗೆ ಈ ತಳಿಗಳೆಲ್ಲ ಗೊತ್ತಿರಲ್ಲ. ಬಟ್ ಏನು ಗಿಡ ಏನು ಅಂತಂದರೆ ಐಡೆಂಟಿಫಿಕೇಷನ್ ಮಾಡ್ಬೋದು ಅಷ್ಟೇ. ಮತ್ತು ಏನು ಆಲ್ಮೋಸ್ಟ್ ರಾಗಿ, ಜೋಳ, ಕಡಲೆಕಾಯಿ, ಅವರೆಕಾಯಿ ಅದೆಲ್ಲ ನಾವು ನೋಡಿರ್ತೀವಿ. ಅದನ್ನಲ್ಲದೆ ನವಣೆ, ಸಜ್ಜೆ ಅದು ಕೂಡ ಗಿಡಗಳು ಹಾಕಿದ್ದಾರೆ. ಅದನ್ನೆಲ್ಲ ನಾವು ನೋಡೇ ಇರಲ್ಲ. ಗಿಡ ಅಲ್ಲ ಆ್ಯಕ್ಚುಲಿ ಅದು ನವಣೆನೂ ನಾವು ನೋಡಿರಲ್ಲ. ತುಂಬ ಚೆನ್ನಾಗಿತ್ತು. ಮತ್ತು ಅದ್ರ ಪಕ್ಕದಲ್ಲಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸಿನ ಬೇರೆ ಸಪ್ರೇಟ್ ಇತ್ತು. ಅಲ್ಲಂತೂ ಕ್ಯಾಬೇಜು ಬೇರೆ ಕಲರ್ ಬರುತ್ತಲ್ಲ, ಈಗ ಒಂಥರ ರೆಡ್ ಕಲರ್ ಯಾವುದದು ಕ್ಯಾಬೇಜು ಒಂಥರ ಪರ್ಪಲ್ ಕಲರ್ ಬರುತ್ತಲ್ಲ ಕ್ಯಾಬೇಜು, ಅದ್ರದ್ದು ಕ್ಯಾಬೇಜ್ ಇತ್ತು. ತುಂಬ ಚೆನ್ನಾಗಿತ್ತು. ಅದು ಬಂದು ತೋಟಗಾರಿಕೆ ಇಲಾಖೆ ಅವ್ರ ಕಡೆಯಿಂದ ಫ್ಲವರ್ಸು ಮತ್ತು ಅದು ವೆಜಿಟೇಬಲ್ಸು, ಫ್ರೂಟ್ಸ್ ಗಿಡಗಳು ಎಲ್ಲನೂ ಇತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ಏನು ಅಂದರೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ನಮಗೆ ಯಾಕೋ ಅಷ್ಟು ಎಂಜಾಯ್ ಮಾಡಿರೋ ಥರ ಅನ್ನಿಸ್ಲಿಲ್ಲ, ಫೀಲ್ ಆಗಲಿಲ್ಲ. ಅಯ್ಯೋ ಸಾಕು ಬೇಗ ಬೇಗ ನೋಡ್ಕೊಂಡು ಹೋಗ್ಬಿಡೋಣ ಅನ್ನೋ ಥರ ಅನ್ನಿಸ್ತಿತ್ತು. ತುಂಬ ಗಿಡಗಳನ್ನೆಲ್ಲ ಹಾಕಿದ್ದಾರೆ. ಲಾಸ್ಟಲ್ಲಿ ಏನು ಅಂತಂದರೆ ಇದ್ರ ಪಕ್ಕ ಸ್ವಲ್ಪ ಫಾರೆಸ್ಟ್ ಏರಿಯಾ ಥರ ಮಾಡಿದ್ದಾರೆ. ಅದಂತೂ ತುಂಬಾ ಚೆನ್ನಾಗಿದೆ ಅದು ಕೂಡ. ಸೊ ಅಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಮುಗಿಸ್ಕೊಂಡು ನಾವು ಮತ್ತೆ ಇನ್ನೇನು ಇದ್ರ ಹತ್ರ ಬಂದ್ವಿ. ಏನದು ಫಾರೆಸ್ಟ್ ಏರಿಯಾ ಥರ ಇದೆ. ಎಂಟ್ರೆನ್ಸಲ್ಲಿ ತಿಮ್ಮಕ್ಕ ಅಜ್ಜಿದು ಅವ್ರದ್ದು ಸ್ಟ್ಯಾಚು ಥರ ಹಾಕಿದ್ದಾರೆ ಎಂಟ್ರೆನ್ಸಿಗೆ. ಅದಂತೂ ತುಂಬ ಚೆನ್ನಾಗಿದೆ. ಹೇಳಿಲ್ವಾ ಜಾತ್ರೆ ಪೂರ್ತಿ ನಾನು ಇಟ್ಕೊಂಡು ಓಡಾಡೋದಾಯಿತು ಬಲೂನು ಅವಳಿಗೆ ಅಂತ ತೊಗೊಂಡು. ಸೊ ಇದು ನೋಡ್ತಿದ್ರೆ ಫುಲ್ಲು ಫಾರೆಸ್ಟ್ ಅಂತಲೇ ಅನಿಸುತ್ತೆ, ಫೀಲ್ ಆಗುತ್ತೆ ಒಳಗಡೆ ಎಲ್ಲ. ಸೊ ಆ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಕರೆಕ್ಟಾಗಿ ನಾವು ಎಲ್ಲ ಕಡೆ ಓಡಾಡ್ಕೊಂಡು ಬರ್ತೀವಿ ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ಜಾತ್ರೆಗೆ. ಬಟ್ ನಾವು ಸ್ವಲ್ಪ ಬೇಗನೆ ಮೂವ್ ಮಾಡ್ಕೊಂಡು ಬಂದ್ವಿ. ಬೇಗನೆ ಸ್ವಲ್ಪ ಫಾಸ್ಟಾಗಿ ಬಂದುಬಿಟ್ವಿ. ಎಲ್ಲೂ ನಿಂತ್ಕೊಳ್ಳಲಿಲ್ಲ, ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಆ್ಯಕ್ಚುಲಿ ನಾನು ಹೋಗಿದಾಗ ರೀಲ್ಸ್ ಅದು ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಏನು ಮಾಡೋದಕ್ಕೂ ಟೈಮ್ ಆಗಲಿಲ್ಲ. ನನಗಂತೂ ಯಾವಾಗ ಬರ್ತೀನೋ ಅನ್ನೋ ಥರ ಆಗಿಬಿಟ್ಟಿತ್ತು. ನಮಗಂತೂ ಸ್ವಲ್ಪ ನೈಟೇ ಲೇಟಾಗಿ ಹೋಗೋಣ ಅಂತ ಹೊರಟಿದ್ದಲ್ವಾ. ಸೊ ನಾವು ಇಲ್ಲೆಲ್ಲ ಓಡಾಡಿಕೊಂಡು ಮತ್ತೆ ಸೊ ಇದು ಫಾರೆಸ್ಟ್ ಏರಿಯಾ, ಇದೆಲ್ಲ ಓಡಾಡಿಕೊಂಡು ನಾವು ಮತ್ತೆ ಆಚೆ ಬಂದಿದ್ದು. ಇಲ್ಲೂ ಸ್ವಲ್ಪ ಚೆನ್ನಾಗಿತ್ತು. ಅಲ್ಲಲ್ಲಿ ಸ್ವಲ್ಪ ಅನಿಮಲ್ಸ್ದು ಅದು ಇದು ಎಲ್ಲ ಇಟ್ಟಿದ್ರು, ಮಾಡೆಲ್ ಥರ ಮಾಡಿ ಇಟ್ಟಿದ್ರು. ಅದು ಚೆನ್ನಾಗಿತ್ತು ನೋಡೋದಕ್ಕೆಲ್ಲನೂ. ಮಕ್ಕಳಿಗಂತೂ ತುಂಬ ಖುಷಿ ಆಗುತ್ತೆ. ಇದನ್ನು ನೋಡಿಕೊಂಡು ನಾವು ಹಾಗೆಯೇ ಅಕ್ವೇರಿಯಮ್ ಇದೆ, ಅಲ್ಲಿ ಹೋದ್ವಿ. ಅಲ್ಲೂ ತುಂಬ ವೆರೈಟಿ ಆಫ್ ಫಿಶಸ್ಸು ಎಲ್ಲ ಇತ್ತು. ಅದು ನೋಡ್ತಿದ್ರೇ ನಮಗೆ ತುಂಬ ಖುಷಿ ಆಗ್ತಿತ್ತು. ಅಕ್ವೇರಿಯಮ್ಮು ನಾವು ತಂದಿಟ್ಕೋಬೇಕು ಮನೇಲಿ ಅಂತ. ಬಟ್ ಆ ಥರ ಇತ್ತು ಒಂದಕ್ಕಿಂತ ಒಂದೂ. ಸೊ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡು ನಾವು ಬಂದಿದ್ದು. ಮತ್ತು ಏನಪ್ಪ ಅಂತಂದರೆ ಜಾತ್ರೆ ಅಂದ್ರೇ ಒಂಥರ ಖುಷಿ, ಹೋಗೋದಕ್ಕೆ ಅಲ್ಲೆಲ್ಲ ಓಡಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವಂತೂ ತುಂಬ ಎಂಜಾಯ್ ಅಂತ ಮಾಡಲಿಲ್ಲ ಈ ಸರಿ, ಯಾಕೋ ಗೊತ್ತಿಲ್ಲ, ಸ್ವಲ್ಪ ಬೋರ್ ಅನ್ನಿಸ್ತು. ಬಟ್ ಲಾಸ್ಟ್ ಇಯರ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಚೆನ್ನಾಗಿ ಓಡಾಡಿಕೊಂಡು ಎಲ್ಲ ಕಡೆ ಬಂದಿದ್ದು. ಸೊ ಇದು ಅಕ್ವೇರಿಯಮ್ಮು. ಮತ್ತು ಅದ್ರ ಪಕ್ಕದಲ್ಲಿ ರೇಷ್ಮೆ ಹುಳದ ಬೇರೆ ಇತ್ತು. ನಾವು ಅಲ್ಲಿ ಹೋಗಲಿಲ್ಲ. ಅಕ್ವೇರಿಯಮ್ ಅಂತೂ ಶಾನಾಗಿ ತೋರಿಸ್ಕೊಂಡು ನಾವು ಬಂದಿದ್ದು. ಸೊ ಇದು ನಮ್ಮದು ಲಾಸ್ಟ್ ಆಗಿತ್ತು ಒಳಗಡೆ ಎಲ್ಲನೂ ನೋಡಿದ್ದು. ಇದಾದಮೇಲೆ ನಾವು ಆಚೆ ಬಂದಿದ್ದು. ಇದಂತೂ ತುಂಬಾ ಚೆನ್ನಾಗಿತ್ತು. ಫಿಶ್ ಎಲ್ಲ ನೋಡೋದಕ್ಕೆ ಕಲರ್ ಥರ. ಏನಪ್ಪ ಅಂದರೆ ಲಾಸ್ಟ್ ಇಯರ್ಗಿಂತೂ ಈ ಸರಿ ನಮಗಂತೂ ಬೋರ್ ಆಯಿತು ಜಾತ್ರೆ. ಯಾಕೋ ಅಷ್ಟು ಖುಷಿ ಅಂತ ಅನ್ನಿಸ್ಲಿಲ್ಲ. ಏನೋ ಒಂಥರ ಗೊತ್ತಿಲ್ಲ, ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಿತ್ತು. ಸೊ ಎಲ್ಲ ಅಲ್ಲಿ ಓಡಾಡ್ಕೊಂಬಂದು ಈ ಸರಿ ಅಂತೂ ನಾವು ತುಂಬಾ ಲೋ ಬಜೆಟಲ್ಲಿ ನಾವು ಜಾತ್ರೆ ಮುಗಿಸ್ಕೊಬಂದಿದ್ದು. ಸೊ ಲಾಸ್ಟಲ್ಲಿ ಬರ್ತಾ ಮಂಡಕ್ಕಿ ಮತ್ತು ಮಿರ್ಚಿ ಎಲ್ಲ ಸಿಗುತ್ತಲ್ಲ, ದಾವಣಗೆರೆನೋ ಬಳ್ಳಾರಿನೋ ಹಾಕಿದ್ದಾರೆ. ಸೊ ತೊಗೊಳ್ಳೋಣ ಅಂತ ಹೇಳಿದ್ರು. ತೊಗೊಂಡು
ತಿಂದ್ಬಿಟ್ಟು ಮನೆ ಕಡೆ ಬಂದಿದ್ದು. ಸೊ 11:30 ಆಗಿತ್ತು ಮನೆಗೆ ಬರೋಷ್ಟೊತ್ತಿಗೆ. ನಾವಲ್ಲಿ 11 ಹೊರಟಿದ್ದು, ಮನೆಗೆ ಬರೋಷ್ಟೊತ್ತಲ್ಲಿ 11:20 11:30 ಅಷ್ಟೊತ್ತು ಆಗಿತ್ತು. ಸೊ ಲಾಸ್ಟ್ ಇಯರ್ಗಿಂತೂ ಈ ಸರಿ ನಮಗೇನಂತ ಇಷ್ಟ ಆಗಲಿಲ್ಲ, ಬಟ್ ಹೋಗ್ಬೇಕಲ್ಲ ನಮ್ಮೂರ ಜಾತ್ರೆ ಅಂತ ಹೋಗಿ ಓಡಾಡ್ಕೊಂಡು ಬಂದಿದ್ದು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.